ನಾವು ಆಲ್ರೆಡಿ ತ್ರಿವೇಣಿ ಸಂಗಮದ ಹತ್ರ ಇರೋ ಒಂದು ಬ್ರಿಡ್ಜ್ ಮೇಲೆ ಇದ್ದೀವಿ. ನಮಸ್ಕಾರ ಗುರು, ನಾನು ನಿಮ್ಮ ಟ್ಯಾಲೆಂಟೆಡ್ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವಾಗ ಸಮ್ಮರ್ ವಿಂಟರ್ ನನಗಂತೂ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ಫಾಗ್ ಇದೆ ಅಂತ, ರೋಡೇ ಕಾಣಿಸ್ತಿಲ್ಲ ಗುರು. ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು ನೋಡ್ಬೇಕಾದಂತ ಒಂದು ಸಾಂಸ್ಕೃತಿಕ ಸೆಲೆಬ್ರೇಷನ್ ನೋಡೋದಕ್ಕೆ ಹೋಗ್ತಿದ್ದೀವಿ ಇವತ್ತು. ಬನ್ನಿ, ಲೇಟ್ ಮಾಡೋದ್ ಬೇಡ, ಓಡೋಣ ಇವಾಗ. ಅವಾಗಲೇ ಪೂಜೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಕೆಲವು ದೇವರುಗಳನ್ನ ಎತ್ಕೊಂಡು ಹೋಗ್ಬಿಡ್ತಿದ್ದಾರೆ ಅವ್ರ ಊರಿಗೆ. ಯುಗಾದಿ ಅಂದ್ರೆ ಯುಗದ ಹಾದಿ, ವರ್ಷದ ಮೊದಲನೇ ದಿನ ಅಂತ. ಈ ಯುಗಾದಿ ದಿನನ ಯುಗ ಸೃಷ್ಟಿಯಾದ ದಿನ ಅಂತ ನಂಬ್ತಾರೆ. ಇವತ್ತು ವರ್ಷದ ಮೊದಲನೇ ದಿನ ಅಷ್ಟೇ ಅಲ್ಲ, ಸುತ್ತಮುತ್ತ ಊರಿನ ಎಲ್ಲಾ ದೇವರುಗಳು ಒಟ್ಟಿಗೆ ಸೇರಿ ಜೊತೆಯಲ್ಲಿ ವಿಜೃಂಭಣೆಯಿಂದ ಮೆರೆಯೋ ದಿನ. ಈ ತರ ಸೆಲೆಬ್ರೇಷನ್ ನಮ್ಮ ಕರ್ನಾಟಕದಲ್ಲಿ ಕೆಲವು ಜಾಗಗಳಲ್ಲಿ ನಡೆಯುತ್ತೆ. ಅದರಲ್ಲಿ ನಮ್ಮ ಟಿ ನರಸೀಪುರ ಕೂಡ ಒಂದು. ಸೊ ಇವಾಗ ಈ ವಿಡಿಯೋನಲ್ಲಿ ನಮ್ಮ ಟಿ ನರಸೀಪುರದ ತ್ರಿವೇಣಿ ಸಂಗಮದ ಹತ್ರ ಸುತ್ತಮುತ್ತ ಊರಿನ ಎಲ್ಲಾ ದೇವರುಗಳು ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ಮೆರೆದು ಹೊಸ ವರ್ಷನ ವೆಲ್ಕಮ್ ಮಾಡ್ಕೊಳ್ಳೋ ಒಂದು ಅದ್ಭುತವಾದ ಸೆಲೆಬ್ರೇಷನ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ಹೋಗೋದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಬೇಡಿ. ಬನ್ನಿ ಇವಾಗ ಹೋಗೋಣ, ಲೆಟ್ಸ್ ಗೋ. ಇವಾಗ ನಾವು ಆಲ್ರೆಡಿ ತ್ರಿವೇಣಿ ಸಂಗಮದ ಹತ್ರ ಇರೋ ಒಂದು ಬ್ರಿಡ್ಜ್ ಮೇಲೆ ಇದ್ದೀವಿ. ನೋಡಿ ಚೆನ್ನಾಗಿ ಸೆಲೆಬ್ರೇಷನ್ ನಡೀತಿದೆ ಅಂತ. ಇವಾಗ ನಾವು ಹೋಗ್ತಿರೋ ಜಾಗನೇ ಅಲ್ಲಿಂದ ಆಮೇಲೆ ಅಲ್ಲಿ ಹೋಗ್ತೀವಿ ದೇವಸ್ಥಾನದ ಹತ್ರ. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ದೇವಸ್ಥಾನ ಇದೆ, ಮತ್ತು ಆ ಕಡೆನೂ ದೇವಸ್ಥಾನ ಇದ್ದಾವೆ. ಗುರು, ಪ್ರತಿ ವರ್ಷ ಪ್ರತಿ ಯುಗಾದಿಗೆ ಸುತ್ತಮುತ್ತ 20ರಿಂದ 25 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿರೋ ಪ್ರತಿ ಊರಿನ ಪ್ರತಿ ದೇವರುಗಳನ್ನ ಇಲ್ಲಿಗೆ ತಗೊಂಡು ಬಂದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಕಾವೇರಿ, ಕಬಿನಿ ಮತ್ತೆ ಸ್ಫಟಿಕ ಜಾಯ್ನ್ ಆಗೋ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸಿ ಅಲಂಕಾರನ ಮಾಡಿ ಪೂಜೆ ನೈವೇದ್ಯ ಎಲ್ಲ ಮಾಡಿ ವಿಜೃಂಭಣೆಯಿಂದ ಮೆರೆಸ್ಕೊಂಡು ಊರಿಗೆ ತಗೊಂಡೋಗಿ ಊರೆಲ್ಲ ಮೆರವಣಿಗೆ ಮಾಡಿ ಅದ್ದೂರಿಯಾಗಿ ಹೊಸ ವರ್ಷನ ವೆಲ್ಕಮ್ ಮಾಡ್ಕೋತಾರೆ. ಈ ಸೆಲೆಬ್ರೇಷನ್ ತಲೆಮಾರುಗಳಿಂದ ನಡ್ಕೊಂಡು ಬರ್ತೈತೆ. ಹಳೆ ತಲೆಗಳು, ರಾಜರುಗಳು, ಅರ್ಚಕರು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ಇವಾಗಿನ ತಲೆಗಳು ಕೂಡ ಪ್ರೋತ್ಸಾಹ ಕೊಟ್ಕೊಂಡು ಹೋಗ್ತಿದ್ದಾರೆ. ಈ ಸೆಲೆಬ್ರೇಷನ್ಗೆ 1000 ವರ್ಷಗಳ ಇತಿಹಾಸ ಇದೆ ಅಂತ ಕೆಲವು ಉಲ್ಲೇಖಗಳು ಹೇಳ್ತವೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಉಲ್ಲೇಖಗಳು ಎಲ್ಲಿದ್ದಾವೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ತೋರಿಸ್ತಿದೆ. ಅದ್ರ ಬಗ್ಗೆ ಗೊತ್ತಾದ್ರೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ ಇವಾಗ ಸೆಲೆಬ್ರೇಷನ್ ನೋಡೋದಕ್ಕೆ ಹೋಗೋಣ. ಗುರು, ನೋಡ್ತಿದ್ದೀರಲ್ಲ ಎಷ್ಟು ದೂರಿಂದ ಸೆಲೆಬ್ರೇಷನ್ ನಡೀತಿದೆ ಅಂತ. ಟ್ರಾಫಿಕ್ ಅಂತೂ ಹೆವಿ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ ಒಳಗಡೆ. ನಡ್ಕೊಂಡು ಹೋಗೋ ಜಾಗ ಇಲ್ಲ, ಇಲ್ಲಿ ಎಷ್ಟು ಟ್ರಾಫಿಕ್ ಐತೆ. ಇಲ್ಲಿ ನೋಡಿ ದೇವರಿಗೆ ಅಲಂಕಾರನ ಮಾಡ್ತಿದ್ದಾರೆ. ಅಲಂಕಾರನ ಮಾಡಿ ಪೂಜೆ ನೈವೇದ್ಯ ಎಲ್ಲ ಮಾಡಿ ಮೈ ಮೇಲೆ ದೇವ್ರನ್ನ ಕರೆಸ್ಕೊಂಡು ಆಮೇಲೆ ವಿಜೃಂಭಣೆಯಿಂದ ಊರಿಗೆ ಕರ್ಕೊಂಡು ಹೋಗ್ತಾರೆ ದೇವ್ರನ್ನ. ಇದು ಕಿರ್ಗಾಲು ಮತ್ತೆ ಅಕ್ಕಪಕ್ಕ ಊರಿನ ಗ್ರಾಮ ದೇವತೆಗಳು. ಕೋರ್ಕಮ್ಮ, ಊರ್ದಮ್ಮ, ಮಾರಮ್ಮ, ಕಾಳಮ್ಮ, ಇವರು ತಲಾಂತರದಿಂದ ಈ ಊರುಗಳನ್ನ ಕಾಪಾಡ್ಕೊಂಡು ಬರ್ತಿರೋ ಗ್ರಾಮ ದೇವತೆಗಳು. ಬನ್ನಿ ಇವಾಗ ಇಲ್ಲಿ ಯಾವ ತರ ಸೆಲೆಬ್ರೇಷನ್ ನಡೆಯುತ್ತೆ ಅಂತ ನೋಡೋಣ. ಆಲ್ರೆಡಿ ದೇವ್ರಗಳಿಗೆಲ್ಲ ಅಲಂಕಾರ ಮಾಡಿ ಇಟ್ಬಿಟ್ಟಿದ್ದಾರೆ. ಇವಾಗ ಪೂಜೆ ನೈವೇದ್ಯನ ಸಲ್ಲಿಸ್ತಿದ್ದಾರೆ. ಪೂಜೆ ನೈವೇದ್ಯ ಎಲ್ಲ ಆದ್ಮೇಲೆ ಮೈ ಮೇಲೆ ದೇವ್ರನ್ನ ಕರ್ಸ್ಕೊಂಡು ದೇವ್ರ ಜೊತೆ ಮಾತಾಡಿ ಆಮೇಲೆ ವಿಜೃಂಭಣೆಯಿಂದ ಊರಿಗೆ ಕರ್ಕೊಂಡೋಗಿ ಊರಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಆಮೇಲೆ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಕರ್ಮಗಳೆಲ್ಲ ಕಳೆದು ಮನಸ್ಸು ಪವಿತ್ರ ಆಗತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಇಲ್ಲಿಗೆ ಬರೋ ಭಕ್ತಾದಿಗಳು ಇಲ್ಲಿ ಫಸ್ಟ್ ಸ್ನಾನ ಮಾಡ್ಕೊಂಡು ಅವರ ಪಾಪ ಕರ್ಮಗಳನ್ನ ಕಳ್ಕೊಂಡು ಮನಸ್ಸನ್ನ ಪವಿತ್ರ ಮಾಡ್ಕೊಂಡು ಈ ಹೊಸ ವರ್ಷನ ಮತ್ತೆ ಯುಗಾದಿ ಹಬ್ಬನ ಶುರು ಮಾಡ್ತಾರೆ. ಈ ಅದ್ದೂರಿ ಸಂಭ್ರಮನ ನೋಡೋದಕ್ಕೆ ಸಾವಿರಾರು ಜನ ಎಲ್ಲೆಲ್ಲಿಂದನೋ ಬಂದ್ಬಿಟ್ಟಿದ್ದಾರೆ. ಈ ಸಂಭ್ರಮನ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಅನ್ನೋದು ಎಷ್ಟು ನಿಜಾನೋ, ಇಲ್ಲಿಗೆ ಬರೋ ಹುಡುಗರು ಕ್ರೇಜ್ ನ ನೋಡೋದಕ್ಕೆ ಮತ್ತೆ ಕೇಳೋದಕ್ಕೆ 2 ಕಣ್ಗಳು ಮತ್ತೆ 2 ಕಿವಿಗಳು ಸಾಕಾಗಲ್ಲ ಅನ್ನೋದು ಅಷ್ಟೇ ನಿಜ. ಇಲ್ಲಿನ ಸಂಭ್ರಮ ಒಂದ್ ಕಡೆ ಆದ್ರೆ ಇಲ್ಲಿಗೆ ಬರೋ ಹುಡುಗರು ಮತ್ತೆ ಭಕ್ತಾದಿಗಳ ಕ್ರೇಜ್ ಇನ್ನೊಂದ್ ಕಡೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅದು. ಇವಾಗ ಇಲ್ಲಿ ಫುಲ್ ಪೂರ್ವ ಸಿದ್ಧತೆ ನಡೀತೈತೆ. ಎಲ್ಲರನ್ನ ತಳ್ಬಿಟ್ಟು ಜಾಗ ಮಾಡ್ಕೊತಿದ್ದಾರೆ. ಇಲ್ಲಿ ಮೈ ಮೇಲೆ ದೇವ್ರನ್ನ ಕಟ್ಸೋ ಪ್ರಯತ್ನ ನಡೀತಿದೆ. ಇವಾಗ ದೇವರು ಮೈ ಮೇಲೆ ಬಂದು ಊರಿನ ಒಳಿತಿನ ಬಗ್ಗೆ ಮಾತಾಡಿ ಆಮೇಲೆ ದೇವ್ರನ್ನ ಊರಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ದೇವರ ಅಪ್ಪಣೆ ಇಲ್ಲದೆ ದೇವರು ಊರಿಗೆ ಹೋಗಲ್ಲ. ದೇವರ ಅಪ್ಪಣೆ ಪಡ್ಕೊಂಡೇ ಊರಿಗೆ ಹೋಗ್ಬೇಕು.
ತಂಗಿರ್ ಬರ್ತಾರೆ ಇಬ್ರು ಚೆನ್ನಾಗಿತ್ತು ಕಣಮಲ್ಲೇ ಏನಾದ್ರು ತೊಂದರೆ ನಾ ಬರ್ತೀನಿ ಅಲ್ಲಿ ಸರಿ ಕಣಮ್ ಆಯ್ತು ತೊಂದ್ರೆ ಆದ್ಮೇಲೆ ಬಂದು ತೊಂದ್ರೆ ಆಗ್ತದೆ ನೋಡ್ಕೋಬೇಕು ಅಂತ ಹೋಗಿ ನಿಮ್ ಧೈರ್ಯ ನಮ್ಗೆ ಅವಾಗಿಂದ ನಿಮ್ ಬೇರೆ ಮತ್ತೆ ತಂದು ಸಂಗಮ ಕೂಡಿರ್ತಾವೆ ಎಲ್ರು ಅವತ್ತು ನಿನ್ನಿಂದ ನಾವು ಓಡಾಡಿರ್ತೀವಿ ನಿನ್ನಿಂದ ಧೈರ್ಯ ನಮ್ಗೆ ಆಯ್ತು ನಿನ್ ಧೈರ್ಯ ಅಷ್ಟೊಂದು ಧೈರ್ಯ ಕೊಟ್ರೆ ನಮ್ಗೆ ಏನಾಗ್ಲಿ ಇಲ್ಲಿ ಇದೇ ತರ 50ಕ್ಕೂ ಹೆಚ್ಚು ದೇವ್ರುಗಳನ್ನ ಒಂದೇ ಜಾಗದಲ್ಲಿ ನೋಡ್ಬೋದು. ಮತ್ತೆ ಒಂದೇ ಜಾಗದಲ್ಲಿ ಒಂದೇ ದಿನ ಅಷ್ಟು ದೇವ್ರುಗಳು ಮೈ ಮೇಲೆ ಬಂದು ಮಾತಾಡೋದನ್ನು ನೋಡ್ಬೋದು. ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕಾದಂತ ಸಾಂಸ್ಕೃತಿಕ ಸಂಭ್ರಮ ಅಂತ. ಬನ್ನಿ ಇವಾಗ ಅಕ್ಕಪಕ್ಕ ಅವರಿಂದ ಕೆಲವು ದೇವ್ರುಗಳನ್ನ ಮಾತಾಡ್ಕೊಂಡು ಬರೋಣ. ಇದರಲ್ಲಿ ಕೆಲವು ನೈಟ್ ಆಗೋಷ್ಟರಲ್ಲಿ ದೇವಸ್ಥಾನ ರೀಚ್ ಆಗ್ತವೆ. ಇನ್ನ ಕೆಲವು ಬೆಳಿಗ್ಗೆ 4 ಗಂಟೆ ಆದ್ರೂ ಆಗುತ್ತೆ, 5 ಗಂಟೆ ಆದ್ರೂ ಆಗುತ್ತೆ. ಅಲ್ಲಿ ತನಕ ಮೆರವಣಿಗೆ ಮಾಡ್ಕೊಂಡು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕರ್ಕೊಂಡು ಹೋಗ್ತಾರೆ. ಈ ಹೊಸ ವರ್ಷನ ಅದ್ದೂರಿಯಿಂದ ವೆಲ್ಕಮ್ ಮಾಡ್ಕೋತಾರೆ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಯಾವ್ದೋ ಊರಿನ ದೇವರುಗಳು ಒಳ್ಳೆ ಸ್ಟೆಪ್ಸ್ ಹಾಕ್ತಿದ್ದಾವೆ, ನೋಡ್ಕೊಂಡು ಬರೋಣ. ಇವಾಗ ಇನ್ನೊಂದು ದೇವ್ರನ್ನ ಮೈ ಮೇಲೆ ಕಳಿಸೋ ಪ್ರಯತ್ನ ನಡೀತಿದೆ. ಇವಾಗ ಎಲ್ಲಾ ದೇವರ ಅಪ್ಪಣೆ ಸಿಕ್ಕಿ ದೇವ್ರನ್ನ ಎತ್ಕೊಂಡಿದ್ದಾರೆ. ಒಂದ್ಸಲ ದೇವ್ರನ್ನ ಎತ್ಕೊಂಡ್ಮೇಲೆ ಇನ್ನ ನೆಕ್ಸ್ಟ್ ದೇವಸ್ಥಾನದಲ್ಲೇ ಅದನ್ನ ಇಳಿಸೋದು. ಅಲ್ಲಿ ತನಕ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯುತ್ತೆ. ಇವಾಗ ಈ ಎಲ್ಲಾ ದೇವರುಗಳು ಈ ಸ್ಟೆಪ್ಸ್ ನ ಹತ್ಕೊಂಡ್ ಬಂದು ಅಲ್ಲಿ ದೇವಸ್ಥಾನ ಐತಲ್ಲ, ಆ ದೇವಸ್ಥಾನ ಸುತ್ತ ಬಳಸ್ಕೊಂಡು ಹೋಗಿ ಹಂಗಂಗೆ ಅವ್ರವ್ರ ಊರ್ಗೆ ಹೋಗ್ಬಿಡ್ತವೆ. ದೇವರುಗಳು ಈ ಸ್ಟೆಪ್ಸ್ ನ ಹತ್ತೋ ದೃಶ್ಯನ ನೋಡೋದಿಕ್ಕೆ ಸುತ್ತ ಜನಗಳು ತುಂಬ್ಕೊಂಡ್ ಬಿಟ್ಟಿರ್ತಾರೆ. ದೇವಸ್ಥಾನ ಬಳಸಿಕೊಂಡು ಈ ತ್ರಿವೇಣಿ ಸಂಗಮದಿಂದ ಎಕ್ಸಿಟ್ ಆಗ್ತಿದ್ದಾರೆ. ಈ ಪೊಲೀಸ್ನವ್ರಿಗಂತೂ ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ, ಕಲ್ಚರ್ ಮೇಲೆ ರೆಸ್ಪೆಕ್ಟ್ ಇಲ್ಲ. ಮೈ ಮೇಲೆ ದೇವ್ರು ಬಂದು ಮಾತಾಡ್ತೈತೆ, ಹೋಗಿ ಅಂತ ಬೈಯಕ್ ಬಂದವ್ರೆ. ಇದು ಬಕ್ಷೇಶ್ವರ ದೇವಸ್ಥಾನ. ಇಲ್ಲಿಗೆ ಬರೋ ಜನರು ಈ ಸಂಭ್ರಮನ ನೋಡೋದ್ರ ಜೊತೆಗೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮತ್ತೆ ಪ್ರಾರ್ಥನೆಯನ್ನ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಇಷ್ಟೊತ್ತು ನೋಡೋದ್ರಲ್ಲ, ಅದು ಕಿರ್ಗೋಲು ಮತ್ತೆ ಹೆಗ್ಗೂರಿನ ದೇವರುಗಳು. ಇವರು ತಲಾಂತರದಿಂದ 2 ಊರುಗಳನ್ನ ಕಾಪಾಡ್ಕೊಂಡು ಕಾಯ್ಕೊಂಡು ಬಂದಿರೋ ಅಕ್ಕ ತಂಗಿಯರು. ಇವಾಗ ಬನ್ನಿ, ಇಷ್ಟೊತ್ತು ಇಲ್ಲಿನ ಸೆಲೆಬ್ರೇಷನ್ ನೋಡಿದ್ರಿ. ಇವಾಗ ಊರಲ್ಲಿ ಯಾವ ಥರ ಸೆಲೆಬ್ರೇಷನ್ ಇರುತ್ತೆ ಅಂತ ಒಂದಷ್ಟು ಊರುಗಳನ್ನ ಸುತ್ತಾಡ್ಕೊಂಡು ನೋಡ್ಕೊಂಡು ಬರೋಣ. ನೋಡಿ, ಇದೇ ಥರ ಪರಿಗಾಲ ನೋಡ್ಕೊಂಡು ಊರಿಗೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಹೋಗ್ತಿದ್ದಾವೆ ಎಲ್ಲ ದೇವ್ರಿಗೆ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಕಾಲ್ಗೆ ಏನೇನು ಚಿಟ್ಕೊಂಡಿದ್ದೋ ಗೊತ್ತಿಲ್ಲ, ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಇವಾಗ ಬನ್ನಿ ಕೆಲವು ಊರುಗಳಿಗೆ ಹೋಗಿ ಅಲ್ಲಿ ಯಾವ ಥರ ವಿಜೃಂಭಣೆಯಿಂದ ದೇವರುಗಳು ಮೆರೀತವೆ ಅಂತ ನೋಡೋಣ. ಗುರು, ಇವಾಗ ನಾವಿರೋದು ಸೋಸ್ಲೆ ಅನ್ನೋ ಗ್ರಾಮದಲ್ಲಿ. ಇದು ನರಸೀಪುರದಿಂದ ಹೋಗ್ಬೇಕಿದ್ರೆ ಸಿಗೋ ಫಸ್ಟ್ ಊರು. ಈ ರೂಟಲ್ಲಿ ಬರೋ ಎಲ್ಲಾ ದೇವರುಗಳು ನರಸೀಪುರದಿಂದ ಜೊತೆಲೆ ಹೊರಟು ಅವ್ರವ್ರ ಊರು ಸಿಕ್ಕಿದ್ಮೇಲೆ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಸೊ ಈ ಊರಲ್ಲಿ ಎಲ್ಲಾ ದೇವರುಗಳು 10-15 ದೇವರುಗಳು ಜೊತೆಲಿ ಒಟ್ಟಿಗೆ ವಿಜೃಂಭಣೆಯಿಂದ ಸ್ಟೆಪ್ಸ್ ಹಾಕೋದನ್ನ ನೋಡ್ಬೋದು. ಬನ್ನಿ ನೋಡೋಣ. ಇವಾಗ ಸ್ಮೈಲ್ ಮಾಡ್ರು
ಇವಾಗ ಈ ಊರಿಂದ ಎಲ್ಲಾ ದೇವರುಗಳು ಹೊರಗಡೆ ಹೋಗ್ತಿದಾವೆ. ಇಲ್ಲಿಂದ ಹೊರಗಡೆ ಹೋಗಿ ಮೇನ್ ರೋಡ್ ಅಲ್ಲಿ ಮತ್ತೆ ಎಲ್ಲಾ ದೇವರುಗಳು ಸೇರಿ ಒಂದು ಸ್ಟೆಪ್ಸ್ ನ ಹಾಕಿ ಅಲ್ಲಿಂದ ಅವ್ರವ್ರ ಊರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಕೆಲವು ದೇವರುಗಳನ್ನ ನಡ್ಕೊಂಡೆ ಕರ್ಕೊಂಡು ಹೋಗ್ತಾರೆ, ಇನ್ನ ಕೆಲವು ದೇವರುಗಳನ್ನ ಆಟೋನಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಎಲ್ಲಾ ದೇವರುಗಳು ಅವ್ರವ್ರ ಊರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಿದಾವೆ. ಬನ್ನಿ ನಾವು ನೆಕ್ಸ್ಟ್ ಊರಲ್ಲಿ ಹೋಗಿ ಸಿಗೋಣ. ನನ್ನ ಯೂಟ್ಯೂಬ್ ಕೆರಿಯರ್ ಅಲ್ಲಿ ನಮ್ಮೂರಲ್ಲಿ ನಾನು ಮಾಡ್ತಿರೋ ಫಸ್ಟ್ ಕಂಟೆಂಟ್ ಇದು. ನಮ್ಮೂರನ್ನ ಪ್ರೆಸೆಂಟ್ ಮಾಡೋದಂದ್ರೆ ಏನೋ ಒಂಥರ ಖುಷಿ ಸಿಗತ್ತೆ. ಬನ್ನಿ ಆಗಿದ್ರೆ ನಮ್ಮೂರಲ್ಲಿ ಈ ಹೊಸ ವರ್ಷನ ಎಷ್ಟು ವಿಜೃಂಭಣೆಯಿಂದ ಅಂಡ್ ಅದ್ದೂರಿಯಿಂದ ವೆಲ್ಕಮ್ ಮಾಡ್ಕೋತಾರೆ ಅಂತ ನೋಡೇ ಬಿಡೋಣ. ಗುರು, ಇವಾಗ ನಾವು ಕಿರಗಾವಲು ಗ್ರಾಮದಲ್ಲಿ ಇದೀವಿ. ಈ ಊರಿನ ಮತ್ತೆ ಅಕ್ಕಪಕ್ಕ ಊರಿನ ದೇವರುಗಳು ಎಂಟರ್ ಆಗಿದಾವೆ. ಪೂಜೆನೆ ಮಾಡಿ ಎಲ್ಲಾ ದೇವತೆಗಳನ್ನು ವೆಲ್ಕಮ್ ಮಾಡ್ಕೋತಿದ್ದಾರೆ. ಇಲ್ಲಿಂದ ಮೆರವಣಿಗೆನ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲಾ ಪೂರ್ವ ಸಿದ್ಧತೆ ನಡೀತೈತೆ. ಇವಾಗ ಮಧ್ಯಾಹ್ನ 1 ಗಂಟೆ. ಇಲ್ಲಿಂದ ದೇವಸ್ಥಾನ ಅಪ್ರಾಕ್ಸಿಮೇಟ್ಲಿ 1 ರಿಂದ 1.5 ಕಿಲೋಮೀಟರ್ ಅಷ್ಟೇ ಇರೋದು. ಬಟ್ ಇಲ್ಲಿಂದ ದೇವಸ್ಥಾನ ರೀಚ್ ಆಗುವಷ್ಟರಲ್ಲಿ ನೈಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿಂದ ದೇವರು ದೇವಸ್ಥಾನ ರೀಚ್ ಆಗುವಷ್ಟರಲ್ಲಿ ಎಷ್ಟೆಷ್ಟು ಪೂಜೆಗಳು ಎಷ್ಟೆಷ್ಟು ಬಲಿಗಳು ನಡೆಯುತ್ತೆ. ಇವಾಗ ಮತ್ತೆ ಮೈ ಮೇಲೆ ದೇವ್ರನ್ನ ಕರೆಸ್ತಿದ್ದಾರೆ. ಇವಾಗ ಮೈ ಮೇಲೆ ದೇವ್ರು ಬರುತ್ತೆ. ಬಟ್ ದೇವರು ಸ್ವತಃ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಇಲ್ಲಿನ ಜನರು ದೇವ್ರಿಗೆ ಕೊಡೋ ಸೇವೆ, ದೇವರಿಗೆ ತೃಪ್ತಿ ಅಂತೋ ತನಕ ಮತ್ತೆ ಶಾಂತಿ ಆಗೋ ತನಕ ದೇವ್ರು ಇಲ್ಲಿಂದ ಮುಂದಕ್ಕೆ ಹೋಗಲ್ಲ. ಸೊ ದೇವರಿಗೆ ಸ್ಯಾಟಿಸ್ಫೈ ಮಾಡಿಸಿ ಮುಂದಕ್ಕೆ ಕಳ್ಸೋದಕ್ಕೋಸ್ಕರ ಎಷ್ಟೋ ಪೂಜೆಗಳು ಬಲಿಗಳು ನಡೆಯುತ್ತೆ ಇವಾಗ ಇಲ್ಲಿ. ಏನ್ ಕಾರಣ ಆಯ್ತು? ನಾನು ಗುಡಿತ ಬರ್ತೀನಿ ಬರೀ ಅಲ್ಲಿಗ. ಕೊನೆಗೂ ದೇವರಿಗೆ ತೃಪ್ತಿಯಾಗಿ ಮುಂದೆ ಹೊರಟಿದೆ. ಮಾತಾಡ್ಬೇಕು ಜನರಿಗೆ. ಇವತ್ತು ಅದ್ದೂರಿಯಾಗಿ ಹಬ್ಬವನ್ನು ಮಾಡ್ತಾ ಇರುವಂತ ಎಲ್ಲರೂ ನಮ್ಮದ ಎಲ್ಲ ಜನರಿಗೆ ಕೋಟಿ ನಮಸ್ಕಾರವನ್ನು. ಇಲ್ಲೂ ಪೂಜೆ ಮತ್ತೆ ಬಲಿ ಸ್ಯಾಟಿಸ್ಫೈ ಆಗೋ ತನಕ ದೇವರು ಮುಂದಕ್ಕೆ ಹೋಗಲ್ಲ. ಅಕ್ಕಪಕ್ಕದ ಊರಿನ ದೇವರುಗಳು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಬಿಡ್ತವೆ ಅವ್ರವ್ರ ಊರಿಗೆ. ಈ ಊರಿನ ದೇವರು ಇಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ನೈಟ್ ಆಗೋಷ್ಟರಲ್ಲಿ ದೇವಸ್ಥಾನ ರೀಚ್ ಆಗ್ಬಿಡುತ್ತೆ. ನಮ್ಮ ಕರ್ನಾಟಕದ ಮತ್ತೆ ಗ್ರಾಮೀಣದ ಅಪರೂಪದ ಸಾಂಸ್ಕೃತಿಕ ಸಂಭ್ರಮನ ಮತ್ತೆ ಆಚರಣೆನ ಎಲ್ರಿಗೂ ಪರಿಚಯ ಮಾಡ್ಕೊಡ್ಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ನಂದು. ಸೊ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಎಲ್ರಿಗೂ ಪರಿಚಯ ಮಾಡ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಟ್ಟು ವಿಡಿಯೋ ಹೆಂಗಿತ್ತು ಮತ್ತೆ ಈ ಅಪರೂಪದ ಆಚರಣೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗೋಸ್ಕರ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆನ್ ಮಾಡ್ಕೊಬಿಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್.